ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ. ಆದ್ಮೇಲೆ ಕರ್ನಾಟಕ ಸರ್ಕಾರ ಕೊನೆಗೂ ಒಂದು ಒಳ್ಳೆಯ ಹೆಜ್ಜೆ ಯುವಕರಲ್ಲಿ ಆಸೆ ಮೂಡಿಸುವಂಥ ಕೆಲಸ ಮಾಡಲಿಕ್ಕೆ ಇರ್ತದ. 11,938 ಹುದ್ದೆಗಳು 18 ಇಲಾಖೆಗಳಿಂದ ತುಂಬಿಕೊಳ್ಳುವಂಥ ಒಂದು ಏನಪ್ಪ ಅಂತಂದ್ರೆ ವಿಚಾರ ಮಾಡಿದ್ದು, ಆ ದಿಶೆಯತ್ತ ಹೆಜ್ಜೆ ಇಟ್ಟಿದ್ದು. ನಿಜವಾಗಿಯೂ ಎಲ್ಲರೂ ಬಯಸ್ತಾ ಇರೋದು ಅದನ್ನೇ. DK ಶಿ ಅವರಿಂದ ಈ 2 ಪಾಯಿಂಟ್ ಅಂದರೆ 2,80,000 ಜನರೆಲ್ಲ ತುಂಬ್ಕೋಬೇಕು ಇವರು 2028 ಒಳಗೆ ಅನ್ನೋದು ಇಲ್ಲಿ ಯುವಕರೆಲ್ಲ ಬಯಕೆ. ಒಂದು ವೇಳೆ ಇದು ಯಶಸ್ವಿ ಆದ್ರೆ 2028ರಲ್ಲಿ BJP ಇವರಿಂದ ಅಧಿಕಾರ ಕಳಿಸ್ಕೊಳ್ಳೋದು ಭಾಳ ಕಷ್ಟ ಅಂತೇಳಿ. ಆದರೆ ಈ ಎಲ್ಲ ಎಕ್ಸಾಮ್ಗಳನ್ನ ಈಗಂತೂ ಆರಂಭ ಆಗ್ಯದ, ಜಲ್ದಿ ಮುಗಿಬೇಕಂತ ಹೇಳಿದ. ಈಗಾಗಲೇ ಅದ್ರ ಸಲುವಾಗಿ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಟ್ಟದಂತೆ ಸುದ್ದಿಗಳಿದ್ದಾವೆ. ಹೀಗಾಗಿ ಈ ಒಂದು ಎಕ್ಸಾಮ್ಗಳು ಪೇಪರ್ ಲೀಕ್ ಇಲ್ಲದೆ ಆಗಬೇಕಾಯ್ತು. ಇದು ಭಾಳ ದೊಡ್ಡ ಮಾತು. ಯಾಕಂದರೆ KPSC ಅಂತೂ ಇವತ್ತು ಅದ್ರ ಹೆಸರಿಗೆ ಕೇಳಿದ್ರೆ ಸಾಕು ಎಕ್ಸಾಮ್ ಕೊಡುವಂಥ ಜನ ಗಾಬರಿಗೊಳ್ತಾ ಇದ್ದಾರೆ. ಇದೇ ಗದ್ದಲ ಆಗ್ತದಪ್ಪ, ಇದು ದುಡ್ಡು ವಸೂಲು ಮಾಡಿ ಕೇಂದ್ರ ಅಂತೇಳಿ ಆಲ್ರೆಡಿ ಅದ್ರ ಮೇಲೆ ಸಾಕಷ್ಟು ಆರೋಪಗಳು ಇದ್ದಾವೆ. ಈ ದಿಶೆಯಲ್ಲಿ KPSC ಮೇಲೆ ಒಲವಿಲ್ಲ ಇವತ್ತಿನ ವಿದ್ಯಾರ್ಥಿಗಳದ್ದು ಅಥವಾ ಅಭ್ಯರ್ಥಿಗಳದ್ದು. ಇದು ಏನಪ್ಪ ಅಂದ್ರೆ ಭ್ರಷ್ಟರ ಕೂಟ ಅನ್ನೋದು ಆರೋಪ ನೇರವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ KPSC ಮತ್ತು ಇದು ಯಾರು 2,000 ಎಕ್ಸಾಮ್ ಇದೆ ಅಂದಾಗ KEA ಕಡೆ ಒಲವು ಹೆಚ್ಚಾಗಿದೆ. ಅದರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿಶೇಷವಾಗಿ ಎಜುಕೇಷನ್ ಸಂಬಂಧಿಸಿದಂಗೆ ಇದು ನಡೆಸುವಂಥ ಎಕ್ಸಾಮ್ ನಡೆಸ್ತದೆ. ಇದರಿಂದ ಒಂದಿಷ್ಟು ಜನರಿಗೆ ವಿಶ್ವಾಸ. ಯಾಕಂದರೆ ಇಲ್ಲಿವರೆಗೆ ಆದಂಥ ಕೆಲವೊಂದಿಷ್ಟು ಏನು ಈ ಎಕ್ಸಾಮ್ಗಳದು ಅದರಲ್ಲಿ ಯಾವುದೇ ಅಂತ ಕೆಟ್ಟ ಹೆಸರು ಪಡೆದಿಲ್ಲ. ಇವನ್ನ ಇದರಲ್ಲೇ 3-4 ಲಕ್ಷ 6-7 ಲಕ್ಷ ಜನ ಎಕ್ಸಾಮ್ ಕೂತರು. ಆ ಸಂದರ್ಭದಲ್ಲಿ ಒಂದು ಲೀಕ್ ಆಗಿದ್ದು, ಹೆಸರು ಕೆಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ಜನಕ್ಕೆ ಒಂದು ರೀತಿಯಿಂದ ಈ ಸಲ ಅದರಲ್ಲೂ ಅಭ್ಯರ್ಥಿಗಳಿಗೆ ಈ 11,938 ಹುದ್ದೆಗಳಿದಾವೆ, ಇವುಗಳನ್ನ KE ಮೂಲಕ ತುಂಬರಿ ಅನ್ನೋದು ಮತ್ತು ಸರ್ಕಾರಕ್ಕೆ ಇದನ್ನು ಒಲವದ. ಯಾಕಂದರೆ KPSC ಎಲ್ಲಿವರೆಗೆ ಇನ್ನೂ ಪ್ರಾಮಾಣಿಕತೆಯನ್ನು ಪಡೆದುಕೊಳ್ಳೋದಿಲ್ವೋ, ಒಂದು ಹಂತಕ್ಕೆ ಬರೋದಿಲ್ವೋ ಅಲ್ಲಿವರೆಗೆ ಬೇಡ ಅನ್ನೋಂಥ ಮಾತುಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಆ ದಿಶೆಯಲ್ಲೇ ಅದನ್ನು ಚೇಂಜ್ ಮಾಡೋ ಸಲುವಾಗಿ, ಅಕ್ರಮಗಳು ತಡೆಯೋ ಸಲುವಾಗಿ ಕಮಿಟಿನೂ ಮಾಡಿದ್ದಾರೆ. ನಮ್ಮ ಏನಪ್ಪ RV ದೇಶಪಾಂಡೆ ಅವರ ಒಂದು ಏನಪ್ಪ ಅಂತಂದ್ರೆ ನೇತೃತ್ವದಲ್ಲಿ ಮಾಡಿದ್ದಾರೆ. RV ದೇಶಪಾಂಡೆ ಅವರು ಮಾಡಿದಂಥ ಈ ಒಂದು ಏನು ಮಾಡಿದ್ದಾರೆ ಸಮಿತಿ, ಆ ಸಮಿತಿ ಇನ್ನೇನು ಕೊಡ್ಬೋದು, ಏನೇನಿಲ್ಲ, ಯಾವ ರೀತಿಯಾಗಿ ಎಕ್ಸಾಮ್ಸ್ ನಡೆಸಬೇಕು ಕಟ್ಟುನಿಟ್ಟಾಗಿ ಅನ್ನುವಂಥದ್ರ ಬಗ್ಗೆ ಸಲಹೆ ಸೂಚನೆಯನ್ನು ಕೊಡುವಂಥದ್ದು. ಅದು ಏನಾದರೂ ಒಳ್ಳೆಯ ಸಜೆಷನ್ ಕೊಟ್ಟಿದ್ರು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಹೆಂಗೆ ಪ್ರಾಮಾಣಿಕವಾಗಿ ಎಕ್ಸಾಮ್ಗಳು ನಡೆಸಿದ್ರೆ ಇದೊಂದು ದೊಡ್ಡ ತೆನ್ನು ಹೋದಂಗೆ ಆಗಿಬಿಡ್ತದೆ. ಇವತ್ತು KS ಅಥವಾ ಇನ್ನುಳಿದ ಯಾವ ಎಕ್ಸಾಮ್ಗಳನ್ನು KPSC ಇರ್ಬೋದು, ಮತ್ತೊಂದು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವ್ಯಾವ ಹುದ್ದೆಗಳು ನಡೆಸ್ತಾ ಇರ್ತದೆ. ಅದು ತನ್ನ ಪ್ರಾಮಾಣಿಕತೆಯನ್ನು UPSC ಹಂಗೆ ಪಡ್ಕೋಬೇಕಾಗಿದೆ. ಆದರೆ ಇತ್ತೀಚೆಗೆ UPSC ಕೆಟ್ಟ ಹೆಸರುಗಳು ಬಂದಿದ್ದಾವೆ. ಯಾಕಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಮಾಡುವಂಥದ್ದು IAS ಇದು ಎಂದೂ ಕೇಳಲಾರದಂಥದ್ದು ಸ್ವತಂತ್ರ ಸಿಕ್ಕಾಗಿದ್ದು ಇಲ್ಲಿವರೆಗೆ. ಆದರೆ ಮುಗಿದ್ರ ಕಂದ್ರೆ ಅದು ಆಗಿ ಹೋಗಿಬಿಡ್ತು. ಯಾವ ಡಿಪಾರ್ಟ್ಮೆಂಟ್ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅಥವಾ ಅನುಭವಿಗಳಿದ್ದಾರೆ ಅವ್ರು ತಂದು ಕೂಡಿಸ್ಬಿಡೋದು IAS ಆಫೀಸರ್ ಅಂತೇಳಿ ಒಂದು ಹೊಸ ಒಂದು ರೂಪನ ಪಡ್ಕೊಂಡಿದ್ದು. ಇದು ಸಹಿತ ನಿಶ್ಚಿತವಾಗಿಯೂ ತಪ್ಪನ ಅಂತಾರೆ. ಯಾಕಂದರೆ ಪ್ರೊಸೀಜರ್ ಮೂಲಕ ಈ ದೇಶದ ಉನ್ನತ ಹುದ್ದೆಗೆ ಉನ್ನತ ಅಭ್ಯಾಸ ಮಾಡಿದಂಥ ವ್ಯಕ್ತಿಗಳು ಪ್ರಾಮಾಣಿಕ ವ್ಯಕ್ತಿಗಳು ಸೆಲೆಕ್ಷನ್ ಮಾಡುವಂಥದ್ದು ಅದರ ಆದ್ಯ ಕರ್ತವ್ಯ. ಅಲ್ಲೂ ಸ್ವಲ್ಪ ಏನಪ್ಪ ಅಂದ್ರೆ ಈ ಅಪರಾಧ ಅಂತೀವಲ್ಲ ಅದು ನಡೆಯುವಂಥದ್ದಾಯಿತು. ಆದರೆ KPSC ಅಂತ ಬಹಳಷ್ಟು ಇದು ರಚನೆ ಆದಾಗಿದ್ದು ಇದ್ರ ಮೇಲೆ ಆರೋಪಗಳಿದ್ದಾವೆ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಆರೋಪ ಇದ್ದಾವೆ. ಹೀಗಾಗಿ KPSC ಬದಲಾಯಿಸಲ KEA ಮೂಲಕನ ಈ ಒಂದು ಏನಪ್ಪ ಅಂದ್ರೆ 11,938 ಅದು ಅದರಲ್ಲಿ KE ಇಂದ ನೇಮಕಾತಿ ಯಾವಪ್ಪ ಅಂತಂದ್ರೆ ಇಲಾಖೆಗಳು ಕೃಷಿ ಇಲಾಖೆಯಿಂದ 945 ಹುದ್ದೆಗಳಿದಾವೆ, ಗೃಹ ಇಲಾಖೆಯಿಂದ 7,813 ಇದ್ದಾವೆ ರೀ, ಕೈಮಗ್ಗ ಮತ್ತು ಜವಳಿಯಲ್ಲಿ 22 ಇದ್ದಾವೆ, ಪ್ರವಾಸೋದ್ಯಮದಲ್ಲಿ 18, ಮುಂದೆ ನಂತರ ಕ್ರೈಸ್ ಅಲ್ಲೇ 1,320, ಕಾಡಾ ನಿರ್ದೇಶನದಲ್ಲಿ 112, ಹಿಂದುಳಿದ ವರ್ಗಗಳ ಕಲ್ಯಾಣ 386, KRIDLನಲ್ಲಿ 54, ಪರಿಶಿಷ್ಟ ಪಂಗಡಗಳ ಕಲ್ಯಾಣ 200, KIADB ಇಲ್ಲಿ 44, ವಾಣಿಜ್ಯ ತೆರಿಗೆಯಲ್ಲಿ 706, ಅಂತರ್ಜಲ ನಿರ್ದೇಶನದಲ್ಲಿ 17, ರಾಜ್ಯ ವಿಮಾ ಯೋಜನೆ ಇಲಾಖೆಯಲ್ಲಿ 289, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ 10, ಕಾರ್ಖಾನೆಗಳು ಮತ್ತು ಬಯಲುಗಳ ಇಲಾಖೆಯಲ್ಲಿ 2 ಹಿಂಗೆ ಇದ್ದಾವೆ. ಅದೇ ಕಾರಣಕ್ಕೆ ಇದು ಏನಪ್ಪ ಅಂತಂದ್ರೆ
ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಸಹಿತ ಕೆಲವೊಂದು ಕಾಲ್ಫಾರ್ಮ್ ಮಾಡ್ತಾಯಿದ್ದಾರೆ. ಕಾನ್ಸ್ಟೇಬಲ್ಲು ಸಿವಿಲ್ 3391, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR TAR 1600, ರಾಜ್ಯ ಮೀಸಲು ಪೊಲೀಸ್ ಪಡೆ KSRP 1687, ಹಿಂಗೆ ಸೇರಿ ಗೃಹ ಇಲಾಖೆ ವೃಂದಗಳಲ್ಲಿ ಒಟ್ಟು 7813 ಈಗ ಹುದ್ದೆ ತುಂಬಿಕೊಳ್ಳಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಿವಿಧ ವೃಂದಗಳಲ್ಲಿ 1320, ವಾಣಿಜ್ಯ ಇಲಾಖೆ 706, ಹೀಗೆ 9244, ಇವತ್ತು 2694, ಹೀಗಾಗಿ 11938 ಹುದ್ದೆಗಳ ತುಂಬಿಕೊಳ್ಳುವಂಥ ಒಂದು ಹೆಜ್ಜೆಯನ್ನು ಅದು ಮುಖ್ಯವಾಗಿ KEA ಮೂಲಕ ತುಂಬಿಕೊಳ್ಳೋಕೆ ಹೊರಟಿದ್ದು ಮಾತ್ರ ಒಂದಿಷ್ಟು ಸಮಾಧಾನಕಾರಿ ವಿಷಯ ಆಗಿದೆ. ಯಾಕಂದ್ರೆ ಈಗಾಗಲೇ ವಿಶ್ವಾಸನ ಕಳೆದುಕೊಂಡದ KPSSನ್ನು ಮತ್ತು ಮೌಲ್ಡ್ ಮಾಡಿ ಇದರಲ್ಲಿ ರಾಜಕಾರಣಿ ಎಂಟ್ರಿ ಆಗಬಾರ್ದು ರೀ. ಅಧಿಕಾರಿಗಳ ಸಹಿತ ಬೆಳೆದಲ್ಲಿ ಬದಲಾಗ್ತಾನೆ ಇರಬೇಕು, ವರ್ಷಕ್ಕೊಬ್ಬರು ಚೇಂಜ್ ಆಗ್ತಾನೆ ಇರಬೇಕು, ಪ್ರಾಮಾಣಿಕತೆ ಇರಿಸೋದ ಕೆಲಸ ಆಗಬೇಕು, ಪ್ರಾಮಾಣಿಕವಾಗಿ ನಡಿಬೇಕು. ಈಗ ನೋಡಿ KEAಗೆ ಯಾರೂ ಆರೋಪ ಮಾಡ್ತಾಯಿಲ್ಲ, ಆದರೆ ಇವತ್ತು UPSCಗೆ ಆಗಿರ್ಬೋದು, ಇನ್ನುಳಿದಕ್ಕಾಗಿರ್ಬೋದು, ಬೇರೆ ಬೇರೆ ಈ ಒಂದು ನಮ್ಮ ಎಕ್ಸಾಮ್ ನಡೆಸುವಂಥ ಅನೇಕ ಸಂಸ್ಥೆಗಳ ಮೇಲೆ ಇವತ್ತು ಆರೋಪ ಮಾಡ್ತಾಯಿದ್ವಿ. ಪ್ರತಿಯೊಂದು ರಾಜ್ಯದಲ್ಲಿಯೂ ಅದು ಪೇಪರ್ ಲೀಕ್ ಆಗೋದು ಮಾಡೋದು. ಆದರೆ KE ಇದು ಪೇಪರ್ ಲೀಕ್ ಆಗಿಲ್ಲ. ಅದ್ರ ತಕ್ಷಣ ಇನ್ನೊಂದು ಏನಪ್ಪ ಭಾಳ ಮಹತ್ವದಂದ್ರೆ ಏನು, ಇವೇನು ಎಕ್ಸಾಮ್ ಆದ ತಕ್ಷಣ OMR ಶೀಟ್ ಕೊಡ್ತಾರಲ್ಲ ಅವುಗಳನ್ನೆಲ್ಲ ಅದಕ್ಕೆಲ್ಲ ಸ್ಕ್ಯಾನ್ ಮಾಡಿಬಿಡುವಂಥದ್ದು. ಈಗ ತಿದ್ದುದು ಮಾಡೋದು ಏನೂ ಇಲ್ಲ. ಒಂದೇನು ಕ್ವಶನ್ ತಿಲ್ಲರ್ ಬಿಟ್ಟಿರ್ತಾರಲ್ಲ ಅಲ್ಲೂ ಸಹಿತ 5ನೇ ಕಾಲಮ್ ಫಿಲಪ್ ಮಾಡಿಬಿಟ್ಟಿರ್ಪ ಅಂದ್ರೆ ಮಾರ್ಕ್ಸ್ ಇಲ್ಲ. ಅಂದ್ರೆ ಅಂತಿದ್ದಾಗ ಬರ್ದಂಗೆ ಮಾಡುವಂಥ ಕೆಲಸ ಇದ್ರೆ ಅಡಾಪ್ಟ್ ಮಾಡಿದ್ರಿಂದಾಗೆ ಒಂದು ಪ್ರಾಮಾಣಿಕವಾಗಿ ಕೆಲಸವನ್ನು, ಅದರಲ್ಲೂ ಮುಖ್ಯವಾಗಿ ನಮ್ಮ H ಪ್ರಸನ್ನ ಅವರು ಕಾರ್ಯನಿರ್ವಾಹಕ ನಿರ್ದೇಶಕ KEA ಅವ್ರದಿಂಥವರು ಈ ಒಂದು ವ್ಯವಸ್ಥೆ ತಯಾರು ಮಾಡಿದ್ದಾರೆ. ಅಕ್ರಮಗಳಿಗೆ ಅವಕಾಶ ಇಲ್ಲದಂತೆ ವ್ಯವಸ್ಥಿತವಾಗಿ ವೇಳಾಪಟ್ಟಿ ಪ್ರಕಾರ ತ್ವರಿತಗತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ವಿದಿನ್ ಟೈಮ್ದೊಳಗೆ ಎಲ್ಲ ಕೆಲಸ ಮುಗಿಸ್ಬೇಕಂತ ಮಾಡಿದ್ದೀವಿ ಅಂತ. ಇದೊಂದು ಸಂತೋಷಕರ, ಸಮಾಧಾನಕರ ಅಂತ. ಯಾಕಂದ್ರೆ ಇವತ್ತು ಮೋದಿ ಸರ್ಕಾರದಲ್ಲಿ ಯಾವುದೇ ಇರಲಿ, ಡಬಲ್ ಇಂಜಿನ್ ಇರಲಿ, ಕೇಂದ್ರದಲ್ಲಿರಲಿ, ಎಲ್ಲೂ ಇರಲಿ, ಇವತ್ತು ಪೇಪರ್ ಲೀಕ್ಗಳು ಭಾಳ ಕೇಳ್ತಾ ಇದ್ದೀವಿ. ಇದನ್ನು ಎಕ್ಸಾಂಪಲ್ ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ನಮ್ಮ ಕಾಂಗ್ರೆಸ್ ಸರ್ಕಾರ. ಯಾಕಂತಂದ್ರೆ ಕಾಂಗ್ರೆಸ್ ಇವತ್ತು ಇದೇ ಒಂದು ಮೂಮೆಂಟನ್ನು ತೆಗೆದುಕೊಂಡ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತದೆ. ಜನಜೀವಿಗಳ ಜೊತೆಗೂಡೆ CJP ಜೊತೆಗೂಡೆ ತಮ್ಮದು ಯುವ ವಿಂಗ್ ಅಂತ ತೆಗೆದುಕೊಂಡ ಕಾಂಗ್ರೆಸ್ ಹೋರಾಟ ಕೇಳೋದು. ಇದು ಕೇವಲ ನಾಟಕ ಆಗಬಾರ್ದು, ಮೊದಲು ಇಲ್ಲಿ ಆಗ್ಬೇಕು. ಇದು ಕರ್ನಾಟಕದಲ್ಲಿ ಮಾಡಿ ತೋರಿಸ್ಬೇಕು. ಹೌದು, ನಮ್ಮ ನಿಮಗಿಂತ ಒಳ್ಳೇದು ಮಾಡಿ ತೋರಿಸ್ತಾ ಇದ್ದೀವಿ ಅಂತೇಳಿ ಎಕ್ಸಾಂಪಲ್ಸ್ ಮಾಡಬೇಕಾಗ್ಯದ. ಆ ದಿಶೆಯಲ್ಲಿ ಇದನ್ನು ಮಾಡಿದ್ರಂತೆ ಇನ್ನೂ ಭಾಳ ಉತ್ತಮ. ಯಾಕಂದ್ರೆ ಯಾರಾದರೂ ಬದಲಾಗಬೇಕಾಗ್ತದೆ ರೀ. ಇವತ್ತಂತೆ ಭಾಳಷ್ಟು ಸಲ ಈ ಮಾತನ್ನು ಹೇಳ್ತಾ ಇರ್ತೀನಿ. ಏನಪ್ಪ ಅಂದ್ರೆ BJP ಇದ್ದಿದ್ದು ಕಾಂಗ್ರೆಸ್ ಇನ್ನೊಂದಪ್ಪ ಇಂದಿರಾ ಕಾಂಗ್ರೆಸ್ ಮಾಡಿತ್ತಲ್ಲ ಅದನ್ನು ಇವತ್ತಿದ್ದು ಮಾಡ್ತಾಯಿದೆ, ಮತ್ತು ತಪ್ಪುಗಳು ಮಾಡ್ತಾಯಿದೆ. ಅದಕ್ಕೆ ಸಾಕ್ಷರ ಜನಜಿ ಎದ್ದಿದ್ದು, ಅದೇ ಕಾಲಕ್ಕೆ CJP ಅನ್ನುವಂಥ ಒಂದು ಹೊಸ ಪಕ್ಷ ಉಟ್ಕೊಂಡಿದ್ದು. ಇದಕ್ಕೆಲ್ಲ ಕಾರ್ಯಕರ್ತರು ಯಾರಪ್ಪ ಅಂದರೆ ಇದು ನೀಟ್ ಎಕ್ಸಾಮ್ ಆಯಿತು, ಮತ್ತೊಂದು ಆಯಿತು. UPSC ಹೇಳಿದ್ದಿಲ್ಲ ಇವಾಗ ಡೈರೆಕ್ಟ್ ಸೆಲೆಕ್ಷನ್ ಎಕ್ಸಾಮ್ಗಳಿಲ್ಲ, ಮತ್ತೊಂದಿಲ್ಲ, ವಯಸ್ಸಾದಂಥ ಅನುಭವ ಅದನ್ನು ತೊಗೊಳ್ಳುವಂಥ ಕೆಲಸ ಮಾಡಿ ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಈ ನೌಕರಿ ವ್ಯವಸ್ಥೆ ಒಂದು ದಿವಾಳಿಗೆ ತಂದು ನಿಲ್ಲಿಸೋಂಥ ಶ್ರೇಯ ಏನಾದರೂ ಇದ್ದರೆ ಇವತ್ತು BJPಗೆ ಸಲ್ಲುವಂಥದ್ದಾಗ್ಯದ. ಅದರ ದೃಷ್ಟಿಯಲ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮೋದಿ ಅವರು ರಾಜೀನಾಮೆ ಕೇಳುವಂಥ ಪ್ರಸಂಗ ಕೊಡ್ತಾ ಇದ್ದಾವೆ. ಇಂಥ ಪ್ರಸಂಗಗಳು ಹೋಗ್ಬೇಕಾಗಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಾಗಿದೆ. ಆ ಎಕ್ಸಾಂಪಲ್ ಕೊಡುವಂಥ ಒಂದು ಟೈಮ್ ಇವತ್ತು ಕಾಂಗ್ರೆಸ್ಸಿಗೆ ಬಂದದ್ದು ಕರ್ನಾಟಕದಲ್ಲಿ. ಜೊತೆಗೆ KPSSನೂ ಸಹ ಸುದ್ದಿ ಮಾಡುವಂಥದ್ದು, ಕರೆಕ್ಟಾಗಿ ಎಕ್ಸಾಮ್ ನಡೆಸುವಂಥ ಒಂದು ಒತ್ತಡದ ಒಳ್ಳೆಯ ಜನರಲ್ಲಿ ಸೇರಿಸುವಂಥ ಕೆಲಸ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟ್ರಿಕ್ಟಾಗಿ ನಡೆಯುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಇಡೀ ದೇಶಕ್ಕೆ ಒಂದು ಎಕ್ಸಾಂಪಲ್ ಆಗ್ಬೋದು, ಮಾಡ್ಬೋದು. DKC ಅವರು ಮತ್ತು ಕಾಂಗ್ರೆಸ್ ನಮ್ಮ ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ಇನ್ನೊಬ್ರಿಗೆ ಬೆರಳು ಮಾಡೋಕ್ಕಿಂತಲೂ ಮೊದಲು ತಮ್ಮಗಳಿಗೆ ತಾವು ಬೆರಳು ಮಾಡಿಕೊಂಡು ತಮ್ಮದು ತಿದ್ದುಕೊಂಡು ಮುಂದೆ ಹೋದ್ರೆ ಬೆಲೆ ಹೆಚ್ಚಾಗ್ತದೆ. ಯಾಕಂದ್ರೆ ಬಾಯಲ್ಲಿ ಹೇಳೋದು ಬೇರೆ, ಕಾರ್ಯ ಮೂಲಕ ಮಾಡಿ ತೋರಿಸೋದು ಬೇರೆ. ವಾಸ್ತವವಾಗಿ ಮಾಡಿ ತೋರಿಸ್ಬೇಕಾಗ್ಯದ. ಭ್ರಷ್ಟರಹಿತವಾದಂತಹ ಎಕ್ಸಾಮ್ ಪರೀಕ್ಷೆಗಳನ್ನು ನಡೆಸಿ ಪೇಪರ್ ಲೀಕ್ ಆಗದಂತೆ ನೋಡಿಕೊಂಡು ಹೋಗೋದು ಇಲ್ಲಿ ಭಾಳ ಮಹತ್ವದ. ಅದು ಮಾಡಬಲ್ಲ DKC ಅವರು ಮತ್ತು ಈ ಒಂದು KEA ಕರ್ನಾಟಕ ಪರೀಕ್ಷೆ ಅಸೋಸಿಯೇಷನ್ ಮಾಡ್ಬೋದಾ ಅನ್ನುವಂಥದ್ದು. ಅದೇ ಕಾಲಕ್ಕೆ ಇವೆಲ್ಲರೂ ಏನಪ್ಪ ಅಂತಂದ್ರೆ ಈ ಒಂದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಮಾಡಲಿ, ಜೊತೆ KPSSನೂ ಅದನ್ನು ಶುದ್ಧ ಮಾಡಲಿ, ಅದು ಬಬ್ಬರು ಮಾಡಲಿ, ರಿಪೇರಿ ಮಾಡಲಿ ಅದನ್ನು. ಯಾಕಂದ್ರೆ ಅದು ಅನಿವಾರ್ಯ ಅದ. ಮತ್ತು ಅಲ್ಲಿ ಭ್ರಷ್ಟ ತೆಗೆದಾಗಿರೋದು ಚೆನ್ನಾಗಿದೆ ರೀ. ಭ್ರಷ್ಟ ಹೋದ್ರೆ ಮುಗಿದು ಬಿಡ್ತಾರ. ರಾಜಕಾರಣಿಗಳಲ್ಲಿ ಒಯ್ಲಿಕ್ಕೆ ಹೋಗ್ಬಾರ್ದು. ಅದ್ರೊಳಗೆ ಆ ರಾಜಕಾರಣಿಗಳು ಬಂದ್ರೆ ಹೊಲಸು ಇಳಿಸ್ತಾರೆ. ಅಧಿಕಾರಿಗಳು ಏನು ಹೇಳ್ತಾರಪ್ಪ ಅಂದ್ರೆ ರಾಜಕಾರಣಿಗಳು ಸಪೋರ್ಟ್ ಮಾಡಿದ್ರೆ ಜಿಗಿದಾಡ್ತಾ ಇರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡಿರೋದು ಭಾಳ ಸರಳದ. ನಿಮ್ಮ ನೌಕರಿ ಕಳ್ಸ್ಕೊಳ್ತೀವಿ ಅಂತ ಅನಿಸ್ತಾರೆ. ಅವ್ರನ್ನ ಇಟ್ಕೊಂಡು ಸರಿಯಾಗಿ ಕೆಲಸ ಮಾಡ್ಕೋಬೇಕಾಗಿದ್ದು ಈ DK ಶಿವಕುಮಾರ್ ಅವರ ಸರ್ಕಾರದ ಕೆಲಸ. ಮಾಡ್ಬೋದಾ ನೋಡೋಣ ಅದು ಏನಾಗ್ಬೋದು ಅಂತೇಳಿ. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ಇಲ್ಲಿ ಒಳ್ಳೆಯ ಎಕ್ಸಾಮ್ ಮಾಡಿ ತೋರಿಸ್ಬೇಕು ಅನ್ನೋಂಥ
ಹಪಾಪಿ ಮಾತ್ರ ಇದ್ದಿದ್ದೇನು ಸುಳ್ಳಲ್ಲ. ಯಾಕಂದ್ರೆ ಈ ಶಿಕ್ಷಣ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಪ್ರತಿಯೊಂದು ಹಳ್ಳಿಗೂ ಸರ್ಕಾರಿ ಶಾಲೆ ತೆರಿತೀನಿ ಅನ್ನುವಂಥ ಮಾತು ಹೇಳೋದನ್ನು ನೋಡಿದಾಗ ಒಂದೇನೋ ಆಸೆ ಮೂಡ್ತಾ ಇದೆ. ನೋಡು ಏನಾಗಲಿ, ಮೊದಲು ಎಕ್ಸಾಮ್ ಮುಗಿಸ್ಲಿ ಒಳ್ಳೆ ರೀತಿಯಿಂದ, ಕೆಟ್ಟ ಹೆಸರು ಬರಲಾರ್ದ, ಪೇಪರ್ ಲೀಕ್ ಆಗಲಾರ್ದ, ಸಡನ್ನಾಗಿ ಜಲ್ದಿ 3-4 ದಿನ ರಿಸಲ್ಟ್ ಕೊಟ್ಟು ಅವ್ರನ್ನ ಉದ್ಯೋಗ ಹಚ್ಚಿಬಿಟ್ರೆ ನಿಶ್ಚಿತವಾಗಿ ಎಲ್ಲರಿಗೂ ವಿಶ್ವಾಸ ಮೂಡ್ತಿದ್ದಿಲ್ಲ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.